ವಫ್ ಆಸ್ತಿಯಲ್ಲಿ ಮುಸಲ್ಮಾನರಿಗೆ ದಕ್ಕದ ಒಂದು ಆಸ್ತಿ ಅದು ವಫ್ ಆಗಿರೋದ್ರಿಂದ ಆ ಒಂದು ಆಸ್ತಿ ನಿಜವಾಗ್ಲೂ ಮುಸ್ಲಿಂ ಸಮುದಾಯಕ್ಕೆ ಬೇಕಾ? ರಾಜ್ಯದಲ್ಲಿ ಸಾಕಷ್ಟು ಮುಸಲ್ಮಾನರ ವಿರುದ್ಧ ಟೀಕಾ ಪ್ರಹಾರಗಳಾದವು. ಏನಂತ ಹೇಳಿದ್ರೆ ಹಿಜಾಬ್ ವಿಚಾರ ಆಗಿರ್ಬೋದು, ಹಲಾಲ್ ವಿಚಾರ ಆಗಿರ್ಬೋದು, ಶಾಲೆ ಕಾಲೇಜುಗಳು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹುದೊಡ್ಡ ಒಂದು ಸೌಂಡನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದೊಡ್ಡ ಸುಮಾರು 7,000 ಎಕರೆ ಜಾಗ ಇರುವಂತಹ ವಫ್ ಅನ್ನುವಂತಹ ಒಂದು ಆಡಳಿತ ಮಂಡಳಿ ಯಾಕೆ ಆ ಒಂದು ಮುಸ್ಲಿಂ ಜಾಗಗಳಲ್ಲಿ ಒಂದು ಯೂನಿವರ್ಸಿಟಿ ಕಟ್ಟುವಂಥದ್ದಾಗಲಿ ಅಥವಾ ಆ ಮುಸಲ್ಮಾನ್ ಹೆಣ್ಮಕ್ಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅಂತ ಆಸ್ತಿನ ಇಟ್ಕೊಂಡು ನೀವೇನು ಮಾಡ್ತೀರಾ? ಆದರೆ ಎಲ್ಲೋ ಒಂದು ಕಡೆ ಸಮುದಾಯ ಪಂಚರ್ ಹಾಕ್ಕೊಂಡು ಅದೇ ಜೀವನ ಮಾಡ್ತಾ ಇದೆ. ಪಂಚರ್ ಹಾಕುವಂತಹ ಸಮುದಾಯ ಪಂಚರ್ ಹಾಕೊಂಡೇ ಇರುತ್ತಾ? ಏನೋ ಬದಲಾವಣೆ ಮಾಡ್ತೀರಾ ನೀವು ಅಂತ? ಮಸೀದಿ, ದೇವಸ್ಥಾನ ಇವೆಲ್ಲ ವೈಯಕ್ತಿಕಗಳು, ಅದು ಧಾರ್ಮಿಕ ನಂಬಿಕೆಗಳು. ಧಾರ್ಮಿಕ ನಂಬಿಕೆಯಿಂದ ಜೀವನ ನಡೆಯಲ್ಲ. ನಾವಿವತ್ತು ಕುಣಿಗಲ್ ಬೈಪಾಸ್ನ ಒಂದು ಮಸೀದಿಯಲ್ಲಿ ನಿಂತಿರುವಂಥದ್ದು. ಈ ಒಂದು ಮಸೀದಿಯಲ್ಲಿ ವಫ್ ಬೋರ್ಡ್ ವತಿಯಿಂದ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಒಬ್ಬರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿನ ಏನು ಆಗು ಹೋಗುಗಳಿದ್ದಾವೆ ಆ ಆಗು ಹೋಗುಗಳ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಈಗ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ಸರ್, ತಾವು ವಫ್ ಬೋರ್ಡ್ ವತಿಯಿಂದ ಇವತ್ತು ಈ ಒಂದು ಜಾಗಕ್ಕೆ ಬಂದಿದ್ದೀರಾ. ಸಾಕಷ್ಟು ಸಮಸ್ಯೆಗಳಿವೆ. ವಫ್ ಬೋರ್ಡ್ನ ಸಾಕಷ್ಟು ಆಸ್ತಿಗಳಿವೆ, ಬಟ್ ಯಾವುದೇ ರೀತಿಯಾದ ರೆವಿನ್ಯೂ ಬರ್ತಾ ಇಲ್ಲ. ಇಲ್ಲಿ ಆರ್ಥಿಕವಾಗಿ ಬಹಳ ತೊಂದರೆಗೊಳಗಾಗ್ತಾ ಇದ್ದಾರೆ ಮುಸಲ್ಮಾನರು. ಮಸೀದಿ ಕೂಡ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಈಗಾಗಲೇ ಸಾಕಷ್ಟು ಕೇಳಿ ಬಂದವು. ಇದಕ್ಕೆ ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ಒಂದು ಇತ್ಯರ್ಥವನ್ನು ಮಾಡ್ತೀರಾ ಸರ್? ಎಲ್ಲರದ್ದು ವಿಷಯ ಕೇಳಿದ್ದೇನೆ, ಎಲ್ಲರ ಮಾತು ಕೇಳಿದ್ದೇನೆ. ಏನೇನು ಸಮಸ್ಯೆ ಇದೆ ಅದನ್ನು ಕೂಡ ತಿಳ್ಕೊಂಡಿದ್ದೇನೆ. ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ಕ್ರಮ ನಾವು ಒಬ್ಬರೇ ಮಾಡುವಂಥದ್ದಲ್ಲ, ನಾವು ಅಡ್ಮಿನಿಸ್ಟ್ರೇಟರ್ ಅಂತ ಹಾಕಿದ್ದಾರೆ. ಇದರ ಬಗ್ಗೆ ಎಲ್ಲ ಚರ್ಚಿಸಿ ನಮ್ಮ ಎಲ್ಲ ಮೆಂಬರ್ಸ್ ಇದ್ದಾರೆ, ಇಲ್ಲಿ ಜನರಿದ್ದಾರೆ, ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಅವ್ರ ಜೊತೆ ಚರ್ಚಿಸಿ ನಮ್ಮ ಮಿನಿಸ್ಟ್ರ್ ಜೊತೆಯಲ್ಲಿ ಮತ್ತು ಒಗ್ಬೋರ್ಡ್ ಚೇರ್ಮನ್ ಜೊತೆಯಲ್ಲಿ ಒಗ್ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಇವರ ಜೊತೆಯಲ್ಲೆಲ್ಲ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಸರ್, ಈಗ ಸಾಕಷ್ಟು ವರ್ಷಗಳಿಂದ ಬಹಳ ಒಂದು ಆಸೆಯನ್ನು ಇಟ್ಕೊಂಡಂತಹ ಇಲ್ಲಿನ ಒಂದು ಸಮುದಾಯ ಅಂತ ಹೇಳಿದ್ರೆ ಸಾಕಷ್ಟು ಜಾಗಗಳು ಈಗಾಗಲೇ ನೆನಗುಂದಿಗೆ ಬಿದ್ದಿರುವಂಥದ್ದು. ಆ ಒಂದು ಜಾಗಗಳಲ್ಲಿ ಸಾಕಷ್ಟು ಬಲಾಢ್ಯ ವ್ಯಕ್ತಿಗಳು ಅತಿಕ್ರಮ ಪ್ರವೇಶವನ್ನು ಮಾಡಿ ಆಸ್ತಿಗಳನ್ನು ನುಂಗುವಂಥ ಕೆಲಸಗಳಾಗಿದೆ. ಆದರೆ ಯಾವುದೇ ಒಬ್ಬ ಮುಸಲ್ಮಾನನಿಗೆ ಇಲ್ಲಿ ಒಂದು ಸ್ವಲ್ಪ ಜಾಗ ಕೂಡ ಕೊಟ್ಟಿಲ್ಲ. ಎಷ್ಟೋ ಜನ ಇವತ್ತು ಕೂಲಿ ಮಾಡುವಂತಹ ಜನರು ಇವತ್ತು ಬೇರೆ ಬೇರೆ ಜಾಗಗಳಲ್ಲಿ ಬಾಡಿಗೆಗಳನ್ನು ಕಟ್ಕೊಂಡು ಬಡ್ಡಿ ಕಾಸುಗಳನ್ನು ತಗೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕಾಗದೆ ಇವತ್ತು ಅದೆಷ್ಟೋ ಜನ ಮಶಾಣದ ಪಾಲು ಸಹ ಆಗಿದ್ದಾರೆ. ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಸಹ ವಕ್ಫ್ ಬೋರ್ಡ್ನ ತಮ್ಮ ಬಳಿ ಇಟ್ಟಿರುವಂಥದ್ದು. ಸರ್, ಸರಿ, ಇದೆಲ್ಲ ಅದನ್ನೇ ಎಲ್ಲರೂ ಹೇಳಿದರು, ಅದಕ್ಕೆ ಗೊತ್ತಿದೆ. ಇದು ಭಾಳ ವರ್ಷದಿಂದ ನಡೀತಾ ಇದೆ. ಇವತ್ತಿನ ಪ್ರಾಪರ್ಟಿ ಅಲ್ಲ, 100 ವರ್ಷದ ಒಳ ಹಿಂದೆ ಇದ್ದ ಪ್ರಾಪರ್ಟಿ. ಈ ಒಂದು ಮಸೀದಿ ಆಗಿ ಈಗಾಗಲೇ ಒಂದು 15-16 ವರ್ಷ ಅದು ಕೂಡ ಆಯಿತು. ಇದು ಇನ್ನು ಮುಂದೆ ಚರ್ಚಿಸಿ ಕೆಲವೆಲ್ಲ ಕಾನೂನು ಕ್ರಮ ಪ್ರಕಾರ ಕ್ರಮಕ್ಕೆ ಏಕದಮ್ ಏನು ಮಾಡೋಕ್ಕಾಗೋದಿಲ್ಲ. ಯಾರ್ಯಾರ ಕೈಗೆ ಸ್ಯಾಂಕ್ಷನ್ ಆಗಿದೆ, ಬೇರೆಯವ್ರ ಕೈಯಲ್ಲಿದೆ, ಖಾತಾ ಆಗಿದೆ, ಇಂಥದ್ದೆಲ್ಲ ಇದೆ. ಇದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ. ಕಾನೂನು ಪ್ರಕಾರ ಏನೇನಾಗುತ್ತೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಕಾನೂನು ಪ್ರಕಾರ ಏನು ಆಗಬೇಕು ಅದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಬರುವಂಥ ದಿನಗಳಲ್ಲಿ ಏನು ಒಂದು ಎಲೆಕ್ಷನನ್ನು ಮಾಡಬೇಕು ಅಂತ ಒಂದು ಅಹವಾಲನ್ನು ಇಟ್ಟಿದ್ದಾರೆ. ಆ ಒಂದು ಅಹವಾಲಿನ ಮುಖಾಂತರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬರುವಂತಹ ಬಾಡಿಯನ್ನು ಮುಂದಿಟ್ಕೊಂಡು ಇಲ್ಲಿ ಇರುವಂತಹ ಬಡಜೀವಿಗಳಿಗೆ ಒಂದು ಜೀವನ ಕಟ್ಕೊಳ್ಳೋಕೆ ಏನಾದರೂ ಸಹಾಯ ಮಾಡ್ತೀರಾ ಅಂತ? ಇನ್ಶಾಲ್ಲ. ಈಗ ಮಾತಾಡುವಂಥದ್ದು ಬೇಗ ಅರ್ಲಿ ಆಯಿತು. ನಾನು ಇವತ್ತೇ ಬಂದು ವಿಸಿಟ್ ಮಾಡಿದ್ದೀನಿ. ಇನ್ನೂ ಪೂರಾ ವಿಷಯ ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡ ನಂತರ ನಿಮಗೆ ನಾನು ಇದಕ್ಕೆ ಬಗ್ಗೆ ನಾನು ಹೇಳ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರ ಕೇಳೋದು, ಯಾಕಂದರೆ ವಕ್ಫ್ ಬೋರ್ಡಿಂದ ತಾವು ಬಂದಿರೋದ್ರಿಂದ ತಾವು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ನೇರವಾಗಿ ನಿಮ್ಮನ್ನೇ ಕೇಳುವಂಥ ಪ್ರಶ್ನೆ, ಆ ಪ್ರಶ್ನೆಯನ್ನು ಕಮಿಟಿಗೂ ಸಹ ಮಾಡ್ತೀವಿ. ಸರ್ವೆ ನಂಬರ್ 127ನಲ್ಲಿ ಇವತ್ತು ಸ್ಟೇ ಇರುವಂಥದ್ದು. ಆದರೆ ಅದ್ರ ಪಕ್ಕದಲ್ಲೇ ಇರುವಂತಹ ಸರ್ವೆ ನಂಬರ್ 128ಅಲ್ಲಿ ಯಾರೋ ಒಬ್ಬ ಬಲಾಢ್ಯ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದಕ್ಕೇನಾದರೂ ನೀವು ನಾಂದಿಯನ್ನು ಆಡ್ತೀರಾ? ಇದಕ್ಕೆ ನೋಡೋಣ, ಅದ್ರಲ್ಲಿ ಏನೇನು ಆಗುತ್ತೆ ನಮ್ಮಿಂದ ಸಾಧ್ಯ ಇದೆ, ನಮ್ಮ ಒಗ್ಬೋರ್ಡಿಂದ ಸಾಧ್ಯ ಇದೆ, ಅದನ್ನು ನಾವು ಮಾಡ್ತೇವೆ, ಒಗ್ಬೋರ್ಡ್ ಮುಖಾಂತರ ಮಾಡ್ತೇವೆ. ಸೊ ಇದ್ರ ಜೊತೆಯಲ್ಲಿ ಕಮಿಟಿಯ ಕೆಲವು ಸದಸ್ಯರು ಸಹ ನಮ್ಮ ಜೊತೆಯಲ್ಲಿ ಇರುವಂಥದ್ದು, ಅವ್ರನ್ನೂ ಸಹ ಮಾತಾಡ್ತಾ ಹೋಗೋಣ. ಕಮಿಟಿಯ ಅಧ್ಯಕ್ಷರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಇವಾಗ ಸಾಕಷ್ಟು ಜಾಗಗಳು ಒತ್ತುವರಿಯಾಗಿವೆ. ಈ ಆಗಿರುವಂಥ ಜಾಗಗಳ ವಿಚಾರವಾಗಿ ನಿಮ್ಮನ್ನು ಒಂದು 2 ಪ್ರಶ್ನೆಯನ್ನು ಕೇಳೋದಾದರೆ, ವಕ್ಫ್ ಬೋರ್ಡ್ ವಿಚಾರದಲ್ಲಿ ಏನು ಹೋರಾಟವನ್ನು ಇದುವರೆಗೂ ಮಾಡಿದೆ ಸರ್? ಕೋರ್ಟಿಗೆ ಹೋಗಿದ್ದೀವಿ, ಕೇಸ್ಗಳು ನಡೆಸ್ತೇವೆ. 127ಗೂ ಕೇಸ್ ಹಾಕಿದ್ದೀವಿ, 128ಗೂ ಹಾಕಿದ್ದೀವಿ. ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕಾನೂನು ಹೋರಾಟ ಮಾಡ್ತಾಯಿದ್ದೀವಿ. ಸರ್, ಈಗ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಹುದೊಡ್ಡ ಒಂದು ಸದ್ದು ಆಗಿತ್ತು. ಏನಂತ ಹೇಳಿದ್ರೆ ವಕ್ಫ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮುಸಲ್ಮಾನರು ಆ ಒಂದು ಕಾಯ್ದೆಯ ಪರವಾಗಿದ್ದರು, ಕೆಲವು ಮುಸಲ್ಮಾನರು ಕಾಯ್ದೆಯ ವಿರುದ್ಧವಾಗಿದ್ದರು. ಆದರೆ ನಾನು ನೇರವಾಗಿ ನಿಮ್ಮನ್ನು ಕೇಳೋ ಪ್ರಶ್ನೆ ಅಂತ ಹೇಳಿದ್ರೆ, ವಕ್ಫ್ ಆಸ್ತಿಯಲ್ಲಿ ಮುಸಲ್ಮಾನರಿಗೆ ದಕ್ಕದ ಒಂದು ಆಸ್ತಿ ಅದು ವಕ್ಫ್ ಆಗಿರೋದ್ರಿಂದ ಆ ಒಂದು ಆಸ್ತಿ ನಿಜವಾಗ್ಲೂ ಮುಸ್ಲಿಂ ಸಮುದಾಯಕ್ಕೆ ಬೇಕಾ?
ಆ ಥರ ಏನಿಲ್ಲ, ಆ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಮುಸ್ಲಿಂ ಸಮುದಾಯಕ್ಕೆ ದಕ್ಕದಲ್ಲೇ ಮಾಡ್ತಾ ಇರೋರು ಜನಗಳು. ಹಾಗೆ ಯಾರೋ ಒಂದು ಸ್ವಲ್ಪ ರಾಜಕಾರಣಿಗಳು ಅವರೋ ಇವರೋ ಒಂದು ಸ್ವಲ್ಪ ಆ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಮುಸಲ್ಮಾನರದೇ ಪ್ರಾಪರ್ಟಿ, ಮುಸಲ್ಮಾನಿಗೆ ದಕ್ಕುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬರಬೇಕು. ಬೇರೆಯವರೆಲ್ಲ ಒಂದು ಸ್ವಲ್ಪ ಹಿಂಗೆ ಯೂಸ್ ಮಾಡ್ಕೊತವ್ರೆ ಹೊರತು ಮಿಸ್ಯೂಸ್ ಮಾಡ್ತಾರೆ. ಸರ್, ಇವಾಗ ರಾಜ್ಯದಲ್ಲಿ ಸಾಕಷ್ಟು ಮುಸಲ್ಮಾನರ ವಿರುದ್ಧ ಟೀಕಾ ಪ್ರಹಾರಗಳು ಅದು ಏನಂತ ಹೇಳಿದ್ರೆ ಹಿಜಾಬ್ ವಿಚಾರ ಆಗಿರ್ಬೋದು, ಹಲಾಲ್ ವಿಚಾರ ಆಗಿರ್ಬೋದು, ಶಾಲೆ ಕಾಲೇಜುಗಳು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹುದೊಡ್ಡ ಒಂದು ಸೌಂಡನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದೊಡ್ಡ ಸುಮಾರು 7,000 ಎಕರೆ ಜಾಗ ಇರುವಂತಹ ವಫ್ ಅನ್ನುವಂತಹ ಒಂದು ಆಡಳಿತ ಮಂಡಳಿ ಯಾಕೆ ಆ ಒಂದು ಮುಸ್ಲಿಂ ಜಾಗಗಳಲ್ಲಿ ಒಂದು ಯೂನಿವರ್ಸಿಟಿ ಕಟ್ಟುವಂಥದ್ದಾಗಲಿ ಅಥವಾ ಆ ಮುಸಲ್ಮಾನ್ ಹೆಣ್ಮಕ್ಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಆಸ್ತಿನ ಇಟ್ಕೊಂಡು ನೀವೇನು ಮಾಡ್ತೀರಾ? ಇದು ಅವರು ದೊಡ್ಡವ್ರದ್ದು ಇದು ನಾವು ಟ್ರೈ ಮಾಡ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ, ಬೋರ್ಡ್ಗೆ ಹೋಗಿ ತಿಳಿಸ್ತಾ ಇದ್ದೀವಿ, ಈ ಥರ ಮಾಡಿಕೊಡಿ ಏನನ್ನ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಮುಟ್ಟಿಸ್ತಾ ಇದ್ದೀವಿ. ಅದು ದೊಡ್ಡ ಕಡೆಯಿಂದ ಆಗಬೇಕು. ನಮ್ಮಂಥ ಸಣ್ಣ ಪುಟ್ಟ ಮಸೀದಿ ಮೆಂಬರ್ ಕಡೆಯಿಂದ ಆಗೋವಂಥದ್ದಲ್ಲ. ನಾವು ನಮ್ಮ ಕಡೆಯಿಂದ ನಾವು ಪೂರ 100% ಕೊಡ್ತಾ ಇದ್ದೀವಿ. ನಾವು ಟ್ರೈ ಮಾಡ್ತಾ ಇದ್ದೀವಿ, ದೊಡ್ಡವ್ರಿಗೆ ತಿಳಿಸ್ತಾ ಇದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಭರವಸೆ ಇದೆ. ನೋಡೋಣ ಏನಾಗುತ್ತೆ ಕಾದು ನೋಡೋಣ. ಸರ್, ಈಗ ಸಾಕಷ್ಟು ನೆಲಮಂಗಲದಲ್ಲಿ ವಫ್ ಜಾಗಗಳು ಈಗಾಗಲೇ ಬಲಾಢ್ಯ ವ್ಯಕ್ತಿಗಳ ಪಾಲಾಗಿರುವಂಥದ್ದು. ಸಾಕಷ್ಟು ಹೋರಾಟಗಳನ್ನು ಸಹ ಮಾಡ್ತಾ ಇದ್ದೀರಾ, ಕೋರ್ಟು ಕಚೇರಿ ಅಂತ ಸಹ ಅಲಿತಾ ಇದ್ದೀರಾ. ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಸ್ ಸ್ಟಾಪ್ನಲ್ಲಿರುವಂತಹ ಜಾಗ, ಅದು ಬಸ್ ಸ್ಟ್ಯಾಂಡ್ಗೆ ಜಾಗವನ್ನು ತೊಗೊಂಡಿದ್ರು, ಆ ಆಸ್ತಿಯನ್ನು ಮುತ್ಕೊಲ ಹಾಕೊಂಡಿದ್ದು ಸರ್ಕಾರ. ಅದ್ರ ಬದಲಿಗೆ ಬೇರೆ ಜಾಗ ಅಥವಾ ಒಂದಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು, ಏನಾಯ್ತು ಸರ್ ಅದು? ಆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಕಾನೂನುಬದ್ಧವಾಗಿ ಅವರು 1 ಎಕರೆ 15 ಗುಂಟೆ ಅವರು 1995ರಲ್ಲಿ ತೊಗೊಂಡಿದ್ದಾರೆ. ಅದಕ್ಕೆ ಬದಲಿ ಜಾಗ ಕೊಡಬೇಕಾಗಿತ್ತು. ಕಾನೂನು ಪ್ರಕಾರ ಅವರು 2 ಆಪ್ಷನನ್ನು ಕೊಟ್ಟಿದ್ರು ಅವ್ರಿಗೆ. ಒಂದು ಜಮೀನು ಬೇಕಾ, ಇಲ್ಲ ಅದ್ರ ಬಗ್ಗೆ ಪರಿಹಾರ ಬೇಕಾ, ಹಣ ಬೇಕಾ ಅಂತ. ಆವತ್ತಿನ ಸಮಿತಿಯವರು ಜಮೀನು ತಗೋಬೇಕಾಗಿತ್ತು. ಆದರೆ ಅವತ್ತು ಸಾಕಷ್ಟು ಜಮೀನು ಇತ್ತಲ್ಲ, ನಮ್ಗೆ ಯಾಕೆ ಬೇಡ ಅಂತೇಳಿ 5 ಲಕ್ಷ ರೂಪಾಯಿ ಪರಿಹಾರ ತೊಗೊಂಡಿದ್ದಾರೆ. ಯುವಕರೆಲ್ಲ ಅಭಿವೃದ್ಧಿ ಮಾಡಿ ಆದಾಯದ ಮೂಲಗಳನ್ನ ಮಾಡಿ ಅದರಿಂದ ಸಮುದಾಯಕ್ಕೆ ಸವಲತ್ತುಗಳನ್ನ ನೀಡಿ ಅಂತ ಬೇಡಿಕೆ ಇಟ್ಟು ಅದು ಎಲೆಕ್ಷನ್ ಮಾಡೋದಕ್ಕೆ ಇದಕ್ಕಿಂತ ಮೊದಲೆಲ್ಲ ಕೇಳ್ತಾಯಿದ್ರು, ಆಗಿರಲಿಲ್ಲ. ಈಗ ಅಡ್ಮಿನಿಸ್ಟ್ರೇಟರ್ GA ಭಾವ ಅಂತ ಬಂದಿದ್ದಾರೆ. ಅವ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ಅಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ದೇವಸ್ಥಾನ ಮಂದಿರಗಳನ್ನು ಕಟ್ಟೋದ್ರಿಂದ ಪ್ರಯೋಜನ ಇಲ್ಲ, ಅದ್ರ ಬದಲಿಗೆ ಒಂದು ಗ್ರಂಥಾಲಯವನ್ನು ಕಟ್ಟಿ ವಿದ್ಯಾಭ್ಯಾಸ ಕೊಟ್ಟರೆ ಆತ ಅವನ ಜೀವನ ಕಟ್ಕೊತಾನೆ. ದೇವಸ್ಥಾನ ಆಗಲಿ ಮಂದಿರಗಳನ್ನು ಕಟ್ಟೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋಂಥ ಒಂದು ವಿಚಾರವನ್ನು ಸಮಾಜದ ಮುಂದೆ ತಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಸಮುದಾಯ ಪಂಚರ್ ಹಾಕ್ಕೊಂಡು ಅದೇ ಜೀವನ ಮಾಡ್ತಾ ಇದೆ. ಪಂಚರ್ ಹಾಕುವಂತಹ ಸಮುದಾಯ ಪಂಚರ್ ಹಾಕ್ಕೊಂಡೇ ಇರುತ್ತಾ, ಏನೋ ಬದಲಾವಣೆ ಮಾಡ್ತೀರಾ ನೀವು ಅಂತ? ಖಂಡಿತ. ನಾನು ಆವಾಗಲೇ ಹೇಳಿದೆ, ನಮ್ಮ ಸಮಿತಿ ಬಂದಿದ್ದು ನಮ್ಮ ಮೊದಲನೇ ಉದ್ದೇಶನೇ ಈ ಸಮುದಾಯಕ್ಕೆ ಶಿಕ್ಷಣ ಕೊಡಬೇಕು. ಮಸೀದಿ, ದೇವಸ್ಥಾನ ಇವೆಲ್ಲ ವೈಯಕ್ತಿಕಗಳು, ಅದು ಧಾರ್ಮಿಕ ನಂಬಿಕೆಗಳು. ಧಾರ್ಮಿಕ ನಂಬಿಕೆಯಿಂದ ಜೀವನ ನಡೆಯಲ್ಲ. ಶಿಕ್ಷಣ ಯಾರ ಹತ್ರ ಇದೆ ಅವರು ಮುಂದುವರಿತಾರೆ. ಇಲ್ಲಿ ಬದುಕಬೇಕಾದ್ರೆ ಶಿಕ್ಷಣ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ಶಿಕ್ಷಣದಲ್ಲೇ ನಮ್ಮದು ಪ್ರಯತ್ನ. ಸೊ ಇದಿಷ್ಟು ಜಾಮಿಯಾ ಮಸೀದಿಯ ಏನು ಕಮಿಟಿ ಇದೆ ಅದರ ಸದಸ್ಯರುಗಳ ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ನೆಲಮಂಗಲದಲ್ಲಿ ಒತ್ತುವರಿ ಆಗಿರುವಂತಹ ವಫ್ನ ಪ್ರಾಪರ್ಟಿಗಳನ್ನು ಯಾವ ರೀತಿ ಇವರು ತಮ್ಮ ಅಧೀನಕ್ಕೆ ತಗೋತಾರೆ, ಆ ಅಧೀನಕ್ಕೆ ತಗೊಂಡಂತಹ ಜಾಗಗಳಲ್ಲಿ ಸಮುದಾಯಕ್ಕೆ ಏನನ್ನ ಕೊಡುಗೆಯಾಗಿ ನೀಡ್ತಾರೆ, ಸಮುದಾಯದ ಏನು ಯುವ ಪೀಳಿಗೆ ಇದೆ, ಅದು ಹೆಣ್ಣುಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಇವರಿಗೆ ಯಾವ ರೀತಿಯಾದಂಥ ಶಿಕ್ಷಣ ಆಗಿರ್ಬೋದು, ಮತ್ತೊಂದು ಯಾವ ರೀತಿಯ ಅನುಕೂಲವನ್ನು ಕಲ್ಪಿಸಿಕೊಡುತ್ತೆ ಈ ಕಮಿಟಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.